ಹತ್ಯೆಯನ್ನು ಮಾಡಿದಂತ ಉಗ್ರಗಾಮಿಗಳ ವಿರುದ್ಧ ನಮ್ಮ ಭಾರತ ದೇಶದ ಸೈನಿಕರು ಆಪರೇಷನ್ ಸಿಂಧೂರ ಮೂಲಕ ಅದರ ಪ್ರತಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಇಂಡಿ ತಾಲೂಕಿನ ವತಿಯಿಂದ ಪಕ್ಷಾತೀತವಾಗಿ ನಮ್ಮೆಲ್ಲ ಆತ್ಮೀಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದಂತ ಎಲ್ಲ ನನ್ನ ಇಂಡಿ ಪಟ್ಟಣದ ಮಾಜಿ ಸೈನಿಕರಿಗೂ ಎಲ್ಲ ಸಂಘ ಸಂಸ್ಥೆಯ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ನಾವೆಲ್ಲ ಇವತ್ತಿನ ದಿವಸ ಇಡೀ ದೇಶಾದ್ಯಂತ ಅವರಿಗೆ ಶಕ್ತಿ ತುಂಬುವಂತ ಕೆಲಸ ನಾವು ಕೂಡ ಎಲ್ಲ ಮಾಡಬೇಕಾಗಿಲ್ಲ. ಇನ್ನು ಅನೇಕರು ಮಾತಾಡಬೇಕಾಗಿಲ್ಲ. ನನ್ನ ಸ್ವಾಗತವಾಸಕ್ಕೆ ನಾನು ವಿರಾಮ ಕೊಡ್ತೇನೆ. ನಮ್ಮ ಗಡಿಕಾರಿರುವ ಸೈನಿಕರಿಗೆ 26 ಜನ ಉಗ್ರರನ್ನ ಏನು ಉಗ್ರಗಾಮಿಗಳು ಹತ್ಯೆ ಮಾಡಿದರು ಅಂದ್ರೆ ಪ್ರತ್ಯೇಕವಾಗಿ ನಮ್ಮ ಭಾರತ ದೇಶರು ಸೈನಿಕರು ಇವತ್ತ ಪ್ರತಿ ದಾಳಿ ಮಾಡಿ ಉಗ್ರರ ಅಟ್ಟಹಾಸವನ್ನು ಮೆಟ್ಟಿಂತು ಭಾರತ ದೇಶದ ಗೌರವವನ್ನು ಉಳಿಸಿರ್ತಕ್ಕಂಥ ನಮ್ಮ ಭಾರತದ ಸೈನಿಕರಿಗೆ ಇವತ್ತು ಗೌರವಯುತವಾಗಿ ಭಾರತದ ಬಾವುಟವನ್ನ ಇಡೀ ನಾಡಿನಾದ್ಯಂತ ದೇಶದಾದ್ಯಂತ ಇವತ್ತು ಹಾರಿಸುವ ಮೂಲಕ ಅವರಿಗೆ ನಾವು ಅಭಿನಂದನೆಗಳನ್ನ ಗೌರವವನ್ನ ಸಲ್ಲಿಸಿದ್ದೇವೆ. ಇದರ ನಿಮಿತ್ತವಾಗಿ ಇಂಡಿ ನಗರದಲ್ಲಿ ಕೂಡ ಇವತ್ತು ನಮ್ಮ ಯಲ್ಲಪ್ಪ ಪೂಜಾರ ನೇತೃತ್ವದಲ್ಲಿ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಜಿತೇಂದ್ರ ಚೌಧರಿ ಅವರ ನೇತೃತ್ವದಲ್ಲಿ ಅನೇಕ ಪಕ್ಷದ ಉದ್ಯಮಗಾರರು ವಕೀಲರು ಇವತ್ತೇನು ವ್ಯಾಪಾರಸ್ಥರು ಇವತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳ ನೇತೃತ್ವದಲ್ಲಿ ಹಿಂದೆ ಅರಗಿನಲ್ಲಿ ಕೂಡ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮಾಡುವ ಮೂಲಕ ನಮ್ಮ ಭಾರತ ದೇಶದ ಸೈನಿಕರಿಗೆ ನಾವು ಅಭಿನಂದನೆಯ ಗೌರವವನ್ನು ಸಲ್ಲಿಸುವ ಮೂಲಕ ಈ ಒಂದು ತಿರಂಗ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಾಡಿನಂತ ಇಂಡಿ ತಾಲೂಕಿನಲ್ಲಿ ಮಾಡಿದಂತೆ ಹೆಮ್ಮೆಯಿಂದ ಹೇಳುತ್ತಾ ಇವತ್ತ ಮತ್ತೊಮ್ಮೆ ನಾವು ಭಾರತದ ಸೈನಿಕರಿಗೆ ನಾವು ಯಾವಾಗಲೂ ಸದಾ ನಿಮ್ಮ ಜೊತೆಯಲ್ಲಿರ್ತೇವೆ. ಮತ್ತೊಮ್ಮೆ ಈ ದೇಶದಲ್ಲಿ ಉಗ್ರಗಾಮಿಗಳು ಏನಾದರೂ ಇವತ್ತು ಅಡ್ಡ ಹಾಕಿದ ಅವರನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ಭಾರತದ ಸೈನಿಕರಿಗೆ ಮಾಜಿ ಸೈನಿಕರಿಗೆ ನಮ್ಮ ಭಾರತ ದೇಶದ ಹೆಮ್ಮೆ ನಾಯಕರಿಗೆ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಸಲ್ಲಿಸುವಂತ ಮಾತು ಮುಗಿಸ್ತೇನೆ. ಯೋಧರಾಗಿರ್ತಕ್ಕಂಥ ಈ ಒಂದು ತಾಲೂಕಿನ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣವರಲ್ಲಿ ಹಾಗೂ ಎಲ್ಲ ಸೈನಿಕರಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ಹಾಗೂ ಇವತ್ತಿನ ಈ ಒಂದು ವೇದಿಕೆ ಉಪಸ್ಥಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ತಂದಿರತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸಂಸದರು ಸಿಂಗಳಿ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಈ ಒಂದು ಇಡೀ ದೇಶದ ಒಂದು ಈ ತಿರಂಗ ಒಂದು ಯಾತ್ರೆಗೆ ಇನ್ನೋರ್ವ ನಮ್ಮ ವೈದ್ಯರಾಗಿರ್ತಕ್ಕಂಥ ಎಲ್ಲ ವೈದ್ಯರಲ್ಲಿ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ನ್ಯಾಯ ಕೊಡುವಂತ ನ್ಯಾಯಾಧೀಶರಾಗಿರ್ತಕ್ಕಂಥ ಎಲ್ಲ ನಮ್ಮ ವಕೀಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಎಲ್ಲ ಸಂಘಟನೆಗಳು, ವ್ಯಾಪಾರಸ್ಥರು ಹಾಗೂ ಕೂಲಿ ಕಾರ್ಮಿಕರು ಹಾಗೂ ಸಂಘಟನೆಯ ಈ ದೇಶದ ಎಲ್ಲ ಭಕ್ತ ಬಂಧುಗಳವರು ಹಾಗೂ ಧುರೀಣರು, ಈ ಎಲ್ಲ ರಾಜಕೀಯ ಧುರೀಣರು, ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಇನ್ನೂ ಅನೇಕ ಹಲವಾರು ಇವತ್ತು ನಮ್ಮ ದೇಶದ ಭಕ್ತರು, ಅವರಿಗೆ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಸಾಹಿತಿಗಳು, ನಮ್ಮ ಅನೇಕ ಮಹಿಳಾ ಎಲ್ಲ ಮೋರ್ಚಾದ ಹಾಗೂ ಸಮಸ್ತ ತಾಲೂಕಿನ ಮಹಿಳಾದವರಿಗೆ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ದೇಶದ ಗಿಡಕ್ಕಾಗಿರುವಂತಹ ಒಂದು ಶಕ್ತಿ ತುಂಬಿರತಕ್ಕಂಥ ಯುವಕರಿಗೂ ಕೂಡ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿವರನ್ನೆಲ್ಲ ನಮ್ಮ ಪತ್ರಕರ್ತರನ್ನು ಮದುವೆ ಮಾಡಿಕೊಂಡು ಇಲ್ಲಿ ಬಂದಿರತಕ್ಕಂಥ ಅವರಿವರನ್ನೆಲ್ಲ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಈ ಒಂದು ದೇಶ ಬಲಿಷ್ಠ ಮಾಡಬೇಕಾದ್ರೆ ಇವತ್ತು ನೀವೆಲ್ಲ ನೋಡ್ತೀರಿ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವವಾಗ ಎಲ್ಲ ಏನು ಪಕ್ಷದ ಒಂದು ನೇತೃತ್ವವಾಗ ಇವತ್ತೇನದ ನಮ್ಮ ಭಾರತ ದೇಶ ಬಲಿಷ್ಠ ಆಗ್ಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನೀವೆಲ್ಲರೂ ಶಕ್ತಿ ತುಂಬಿದ್ರೆ ಏನದ ನಮ್ಮ ಯೋಧರು ಇವತ್ತೇನದ
ಕಡೆ ಕಾಯ ಅಷ್ಟೇ ಅಲ್ಲ ನಮ್ಮ ನೆಮ್ಮದಿಯಾಗಿ ಉಳಿಲಿಕ್ಕೆ ಸಾಧ್ಯ. ಯೋಧರಾಗಿರ್ತಕ್ಕಂಥ ಈ ಒಂದು ತಾಲೂಕಿನ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣವರಲ್ಲಿ ಹಾಗೂ ಎಲ್ಲ ಸೈನಿಕರಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ಹಾಗೂ ಇವತ್ತಿನ ಈ ಒಂದು ವೇದಿಕೆ ಉಪಸ್ಥಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ತಂದಿರತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸಂಸದರು ಸಿಂಗೇಳಿ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಈ ಒಂದು ಇಡೀ ದೇಶದ ಒಂದು ಈ ತಿರಂಗ ಒಂದು ಯಾತ್ರೆಗೆ ಇನ್ನೋರ್ವ ನಮ್ಮ ವೈದ್ಯರಾಗಿರ್ತಕ್ಕಂಥ ಎಲ್ಲ ವೈದ್ಯರಲ್ಲಿ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ನ್ಯಾಯ ಕೊಡುವಂತ ನ್ಯಾಯಾಧೀಶರಾಗಿರ್ತಕ್ಕಂಥ ಎಲ್ಲ ನಮ್ಮ ವಕೀಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಎಲ್ಲ ಸಂಘಟನೆಗಳು, ವ್ಯಾಪಾರಸ್ಥರು ಹಾಗೂ ಕೂಲಿ ಕಾರ್ಮಿಕರು ಹಾಗೂ ಸಂಘಟನೆಯ ಈ ದೇಶದ ಎಲ್ಲ ಭಕ್ತ ಬಂಧುಗಳವರು ಹಾಗೂ ಧುರೀಣರು, ಈ ಎಲ್ಲ ರಾಜಕೀಯ ಧುರೀಣರು, ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಇನ್ನೂ ಅನೇಕ ಹಲವಾರು ಇವತ್ತು ನಮ್ಮ ದೇಶದ ಭಕ್ತರು, ಅವರಿಗೆ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಸಾಹಿತಿಗಳು, ನಮ್ಮ ಅನೇಕ ಮಹಿಳಾ ಎಲ್ಲ ಮೋರ್ಚಾದ ಹಾಗೂ ಸಮಸ್ತ ತಾಲೂಕಿನ ಮಹಿಳಾದವರಿಗೆ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ದೇಶದ ಗಿಡ ಕಾಯುವಂತಹ ಒಂದು ಶಕ್ತಿ ತುಂಬಿರತಕ್ಕಂಥ ಯುವಕರಿಗೆ ಕೂಡ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿವರನ್ನೆಲ್ಲ ನಮ್ಮ ಪತ್ರಕರ್ತರನ್ನು ಮೊದಲು ಮಾಡಿಕೊಂಡು ಇಲ್ಲಿ ಬಂದಿರತಕ್ಕಂಥ ಅವರಿವರನ್ನೆಲ್ಲ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಈ ಒಂದು ದೇಶ ಬಲಿಷ್ಠ ಮಾಡಬೇಕಾದ್ರೆ ಇವತ್ತು ನೀವೆಲ್ಲ ನೋಡ್ತೀರಿ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವವಾಗ ಎಲ್ಲ ಏನು ಪಕ್ಷದ ಒಂದು ನೇತೃತ್ವವಾಗ ಇವತ್ತೇನದ ನಮ್ಮ ಭಾರತ ದೇಶ ಬಲಿಷ್ಠ ಆಗ್ಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನೀವೆಲ್ಲರೂ ಶಕ್ತಿ ತುಂಬಿದ್ರೆ ಏನದ ನಮ್ಮ ಯೋಧರು ಇವತ್ತೇನದ ಕಡೆ ಕಾಯ ಅಷ್ಟೇ ಅಲ್ಲ ನಮ್ಮ ನೆಮ್ಮದಿಯಾಗಿ ಉಳಿಲಿಕ್ಕೆ ಸಾಧ್ಯ. ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶದಲ್ಲಿ ಕುಲ್ಗಾಮ್ದಲ್ಲಿ 26 ಜನ ಅಮಾಯಕರನ್ನ ಉಗ್ರಗಾಮಿಗಳು ಕೊಂದು ಹಾಕಿದ್ರು. ಹೇಗೆ ಅಂತ ಹೇಳಿದ್ರೆ, ಗಂಡತಿಯ ಮುಂದೆ ಗಂಡನನ್ನ ಬಂದು ಆ ಹೆಣ್ಮಗಳ ಸಿಂಧೂರವನ್ನ ಅಳಿಸಿ ಹಾಕಿರುವಂತ ಆ ಉಗ್ರವಾದಿಗಳನ್ನ ಪ್ರಧಾನಿ ಮೋದಿಯವರು ಯಾರು ಈ ಸಿಂಧೂರವನ್ನ ಅಳಿಸ್ತಾರೆ, ಆ ಸಿಂಧೂರದ ಹೆಸರಿನಲ್ಲಿ ಆಪರೇಷನ್ ಸಿಂಧೂರನ್ನ ಮಾಡಿ ಯಾರು ಪಿಒಕೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಡಗಿರುವಂತ 9 ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸ ಮಾಡಿದರು. ಎಂದೂ ಯಾರೂ ಮಾಡದಿರುವಂತ ಕೆಲಸವನ್ನ ಪಾಕಿಸ್ತಾನದ ಒಳಗಡೆ ಹೋಗಿ ಅಲ್ಲಿರುವಂತಹ ಭಯೋತ್ಪಾದಕ ಶಿಬಿರಗಳನ್ನ, ಅಲ್ಲಿರುವಂತಹ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳನ್ನು ಧ್ವಂಸ ಮಾಡಿ ಭಾರತ ಬಂತು. ಅಷ್ಟೇ ಅಲ್ಲ, ಸಿಂಧೂ ನದಿಯ ನೀರನ್ನ ಪಾಕಿಸ್ತಾನಕ್ಕೆ ಬಿಡಂಗಿಲ್ಲ ಅನ್ನುವಂಥ ನಿರ್ಧಾರವಂತವರು. ಅದಕ್ಕಿಂತ ಮುಂಚೆ ಹೇಳಿದ್ರು ಅವರು ಉಗ್ರವಾದಿಗಳು, ಇಲ್ಲಿ ನೀರು ಹರಿಲಿಲ್ಲ ಅಂತಂದ್ರೆ ರಕ್ತ ಹರಿಸ್ತೀವಿ ಅಂತ ಹೇಳಿ. ಮೋದಿಯವರು ಎಲ್ಲಿ ನೀರು ಹರಿಯಂಗಿಲ್ಲ, ಎಲ್ಲಿ ರಕ್ತ ಹರಿತದ ನೀರು ಹರಿಯಂಗಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಒಂದು ವೇಳೆ ಬಹಳ ದಿಟ್ಟವಾಗಿರುವಂತಹ ನಿರ್ಧಾರವನ್ನ ಮೋದಿ ಕೈಗೊಂಡು ಒಂದ್ಸಲ 71ರಲ್ಲಿ ಇಂದಿರಾ ಗಾಂಧಿ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಿದಾಗ ಇಂದಿರಾ ಗಾಂಧಿಯನ್ನ ಅಟಲ್ ಬಿಹಾರಿ ವಾಜಪೇಯಿ ಹೊರಡಿದರು, ಇಂದಿರಾ ಗಾಂಧಿಯನ್ನು ದೂರಕ್ಕೆ ಕರೆದರು. ಇವತ್ತ ಸಣ್ಣ ಪುಟ್ಟ ಪುಡಾರಿಗಳು ಇವತ್ತು ಮೋದಿ ಪ್ರಶ್ನೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಇಡೀ ದೇಶದಲ್ಲಿ ನಾವೆಲ್ಲ ಒಂದಾಗಬೇಕು. 140 ಕೋಟಿ ಜನ ನಾವು ಒಂದಾಗಿ ನಮ್ಮ ವಿರುದ್ಧ ಇರುವಂತ ವೈರಿಗಳನ್ನ ಸೆಳೆಬಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯವನ್ನು ಮಾಡಿರುವಂತ ಮೋದಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಮ ಪೂಜ್ಯ ತಳವಾರ ಶ್ರೀಗಳು ಮಾತಾಡಬೇಕಂತೇಳಿ ಅವರನ್ನು ನಾನು ಮನವಿ ಮಾಡಬಹುದು. बोलो भारत माता की, बोलो भारत माता की. रत्नाकर गौतपदाम हिमालय किरीटिनीम ब्रह्म राजर्षि रत्नाट्याम वंदे भारत माता.